Hi guys, welcome back to Nikita Padkar Vlogs. ತುಂಬ ದಿನಗಳ ಆದ್ಮೇಲೆ ವ್ಲಾಗ್ಸ್ ಮಾಡ್ತೀನಿ ಗೊತ್ತು. ಸಾರಿ, ಕನ್ಸಿಸ್ಟೆಂಟ್ ಆಗಿರೋಕ್ಕಾಗ್ತಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಬಟ್ ಇವತ್ತಿನ ವ್ಲಾಗ್ ಏನಂದರೆ, ಫೈನಲಿ ನಮ್ಮ ಅಕ್ಕ ಮದುವೆ ಮಾಡ್ಕೊತಿದ್ದಾಳೆ. ಸೊ ಫಸ್ಟ್ ಇವೆಂಟ್ ಎಂಗೇಜ್ಮೆಂಟ್ ಆಗೋದ್ರಿಂದ ಇವತ್ತು ಎಂಗೇಜ್ಮೆಂಟ್ ಶಾಪಿಂಗ್ ಹೋಗ್ತಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಸಂಡೇ ಆ್ಯಂಡ್ ಐ ಹ್ಯಾವ್ ಕಾಲೇಜ್. ಸೊ ಕಾಲೇಜ್ ಅಟೆಂಡ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಬಿಕಾಸ್ ಆಫ್ ದ ಅಟೆಂಡೆನ್ಸ್. ಸೊ ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಅದಾದಮೇಲೆ ಮಿಡ್ಲಲ್ಲಿ ಅವ್ರಿಗೆ ಜಾಯ್ನ್ ಆಗ್ತೀನಿ. ಸೊ ಅಲ್ಲಿ ನಾನು ಶಾಪಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಲೆಟ್ ಸಿ ಹೌ ಇಟ್ ಗೋಸ್ ಆ್ಯಂಡ್ ಎಂಡ್ವರೆಗೂ ವಿಡಿಯೋನ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ಯಾ, ಲೆಟ್ಸ್ ಗೋ. ಏನು ಜನ ಗಾಯ್ಸ್, ಓ ಮೈ ಗುಡ್ನೆಸ್. ಇಲ್ಲಿ ಸುದರ್ಶನ್ ಹತ್ರ ಇದೆ ಅಂದಿದ್ರು. ಸೊ ಇವಾಗ ಸುದರ್ಶನ್ ಹತ್ರ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ನಾನು ಅಲ್ಲಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಬಿಕಾಸ್ ನಂಗೆ ಅಲ್ಲಿ ಸ್ವಲ್ಪ ನರ್ವಸ್ನೆಸ್ ಇತ್ತು. ಲೈಕ್ ಎಲ್ಲರ ಮುಂದೆ ಮಾತಾಡೋಕೆ ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ, ನಾವು ಮುಂಚೆನೇ 2-3 ಅಂಗಡಿನ ಸೆಲೆಕ್ಟ್ ಮಾಡಿ ಇಕ್ಕಿದ್ವಿ. ಸೊ ನಾವು ಹೋಗಿದ್ದನ್ನ ನಾವು ಅಲ್ಲಿಗೆ ಫಸ್ಟ್ ಹೋದ್ವಿ. ಲೈಕ್ ನಾವು ಯಾವ ಅಂಗಡಿ ಚೂಸ್ ಮಾಡಿದ್ವು, ಲಕ್ಕಿಲಿ ನಮ್ಗೆ ಅಲ್ಲೇ ಸಿಕ್ಬಿಡ್ತು. ನಾನು ಹೋಗೋಷ್ಟರಲ್ಲಿ ನಮ್ಮ ಅಕ್ಕ 2-3 ಸೀರೆ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಕ್ಕಿದ್ಲು. ನಾನು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡ್ವಿ. ಅಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟ್ ಆಗಿತ್ತು ಅಂತ ಫಸ್ಟ್ ಊಟ ಮಾಡ್ಕೊಂಡು ಅದಾದಮೇಲೆ ನಮ್ಮ ಭಾವಂದು ಸೆಲೆಕ್ಟ್ ಮಾಡೋಕ್ಕೆ ಹೋಗಿದ್ವಿ. ನಮ್ಮ ಭಾವಂದು ಅಷ್ಟೇ, ನಾವು ಯಾವ ಫಸ್ಟ್ ಅಂಗಡಿಗೆ ಹೋಗಿದ್ರು ಅಲ್ಲೇ ಸಿಕ್ಕೋಯ್ತು. ಬಟ್ ಏನಂದರೆ ನಾವು ವೇಸ್ಟ್ ಕೋಟ್ ಪ್ಯಾಟರ್ನಲ್ಲಿ ಹುಡುಕ್ತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ಯಾಟರ್ನಲ್ಲಿ ನಮ್ಗೆ ಬೇಕಾಗಿರೋ ಕಲರ್ ಸಿಕ್ಕಿರಲಿಲ್ಲ. ಸೊ ನಾವು ಇದನ್ನು ಬಿಟ್ಟು ನಾವು ಶೇರ್ವಾನಿ ಸೈಡ್ಗೆ ಹೋಗಬೇಕಾಗಿದೆ. ಆ್ಯಕ್ಚುಲಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ಪ್ಯಾಟರ್ನಲ್ಲಿ ನಮ್ಮ ಕಲರ್ ಸಿಕ್ಕಿಲ್ಲ. ನಾವು ಆ್ಯಕ್ಚುಲಿ ಪಿಸ್ತಾ ಗ್ರೀನಲ್ಲಿ ಹುಡುಕ್ತಿದ್ವಿ. ಸೊ ಅದು ಕಲರ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾವು ಶೇರ್ವಾನಿ ಸೈಡ್ಗೆ ಹೋದ್ವಿ. ಶೇರ್ವಾನಿದಲ್ಲಿ ನಮ್ಗೆ 2-3 ಆಪ್ಷನ್ ಸಿಕ್ತು ಪಿಸ್ತಾ ಗ್ರೀನಲ್ಲಿ. ಬಟ್ ಅದರಲ್ಲಿ ನಾವು ಒಂದು ಚೂಸ್ ಮಾಡಿದ್ವಿ. ಅಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು ಅಂತ ಅಂದ್ಬಿಟ್ಟು ಮನೆ ಕಡೆಗೆ ಹೊರಟ್ವಿ. ಲೈಕ್ ನೆಕ್ಸ್ಟ್ ದಿನ ಮತ್ತೆ ನಾವು ಶಾಪಿಂಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡು. ಹಾಯ್ ಗಾಯ್ಸ್. ಸೊ ಅವತ್ತಿನ ದಿನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಬಿಕಾಸ್ ನಾನು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ, ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಬಿಕಾಸ್ ಕಾಲೇಜ್, ಅದಾದಮೇಲೆ ಶಾಪಿಂಗ್, ಅಲ್ಲಿ ಜನ ನೋಡಿನೇ ನಂಗೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಸೊ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಅವತ್ತು ನಮ್ಮ ಅಕ್ಕದು ನಮ್ಮ ಭಾವದು ಆಗೋಗಿತ್ತು. ಮತ್ತು ಇನ್ನೊಂದು ಔಟ್ಫಿಟ್ ಅವ್ರದ್ದು ಬಾಕಿ ಇತ್ತು. ಸೊ ಅವರು ಮೊನ್ನೆ ಹೋಗ್ಬಿಟ್ಟು ಬಂದರು. ಸೊ ಇವತ್ತು ನಾನು ನನ್ನ ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀನಿ. ಆಲ್ಮೋಸ್ಟ್ ಇದು 3rd ಟೈಮ್ ನಾನು ಹೋಗ್ತಿರೋದು ನನ್ನ ಬಟ್ಟೆಗೋಸ್ಕರ. ಬಿಕಾಸ್ ನನಗೆ ಯಾವುದು ಸೆಟ್ ಆಗ್ತಿಲ್ಲ. ಸೆಟ್ ಆದರೂ ನನಗೆ ಇಷ್ಟ ಆದರೂ ಅದು ನಮ್ಮ ಮಮ್ಮಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಾಗ ನನ್ನ ಬಟ್ಟೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಮತ್ತು ಲಾಸ್ಟ್ ವ್ಲಾಗಲ್ಲಿ ಅಷ್ಟು ತುಂಬ ಮಾತಾಡೋಕ್ಕಾಗ್ತಿರಲಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಮತ್ತು ನಮ್ಮ ಅಕ್ಕ ಅವರ ಹಸ್ಬೆಂಡ್ ಕೂಡ ಕಡೆಯವರು ಇದ್ರಲ್ವ. ಸೊ ನನಗೆ ಅಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಮಾತಾಡೋಕ್ಕೆ. ಸೊ ನಾನು ಅಷ್ಟು ಮಾತಾಡಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇವಾಗ ನನ್ನ ಬಟ್ಟೆ ಒಬ್ಳದೇ ಬಾಕಿ ಇರೋದು, ನಮ್ಮ ಮಮ್ಮಿದು, ನಮ್ಮ ಅಕ್ಕದ, ಪ್ರತಿಯೊಬ್ಬರದ್ದು ಆಗಿಬಿಟ್ಟಿದೆ. ಸೊ ಇವತ್ತು ಅಟ್ ಎನಿ ಕಾಸ್ಟ್ ಒಂದು ಬಟ್ಟೆ ಫೈನಲ್ ಮಾಡಲೇಬೇಕಂತ ಹೋಗ್ತಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ನನ್ನ ಬಟ್ಟೆ ಮತ್ತು ಅದ್ರ ಜೊತೆ ಜ್ಯುವೆಲ್ಸ್ ಮಿಕ್ಕಿದೆ, ನಮ್ಮ ಅಕ್ಕದು ಮತ್ತು ನನ್ನದು. ಇದೆರಡೇ ಮಿಕ್ಕಿರೋದು. ಸೊ ಇದೆರಡು ಇವತ್ತು ಮುಗಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಹೋಪ್ ನಮಗೆ ಬೇಗ ನಮಗೆ ಯಾವ ಥರ ಇಷ್ಟ ಆಗೋದು ಆ ಥರ ಬೇಗ ಸಿಗ್ಬಿಡಲಿ ಅಂತ ಅಂದ್ಕೊತಿದ್ದೀನಿ. ಸೊ ಯಾ, ಲೆಟ್ಸ್ ಗೋ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗೋಗಿದೆ, ನಮ್ಮಮ್ಮ ಬೈತಿದ್ದಾರೆ. ಸೊ ಯಾ, ಲೆಟ್ಸ್ ಗೋ. ಹಲೋ, ಎಲ್ಲೋ ಬಲ ಯಾಕೋ ಯಾವುದು ಇಷ್ಟನೇ ಆಗ್ತಿಲ್ಲ. ಇವಾಗ ತಿನ್ನೋಣ ಅಂತ ಬಂದ್ವಿ. ಯಾವುದಿನ್ನೂ ತೊಗೊಂಡಿಲ್ಲ. ತಿನ್ಬಿಟ್ಟು ನೋಡೋಣ. ಮೀಡಿಯಂ
ನಮ್ಮಮ್ಮ अरे कहना क्या चाहते हो? ನಿಪ್ಪಟ್ಟು ಮಸಾಲ ಬೇಕಂದ್ರು. A few moments later. ನನ್ನ ಬಟ್ಟೆ ಆಯಿತು, ಇವಾಗ ಜ್ಯುವೆಲ್ಸಿಗೆ ಹೋಗ್ತಿದ್ದೀವಿ. ಸೊ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ತಿದೆ ಆಲ್ರೆಡಿ. ನೋಡೋಣ, ಇವಾಗ ಜ್ಯುವೆಲ್ಸಿಗೆ ಬಂದಿದ್ದೀವಿ, ನೋಡೋಣ ಯಾವ್ದು ಸೆಟ್ ಆಗುತ್ತೆ ಅಂತ. ನಾವು ಈ ಥರದ್ದು ಅನ್ಕೊಂತಿದ್ದೀವಿ, ಬಟ್ ನಾಟ್ ಶೋರ್ ಇಟ್. भैया वो दिखाइए ऐसा पिंक. मैडम 1 मिनट रुको, मैं दिखाता हूँ तुम्हें पूरा. नहीं है. ನಾವು ಫಸ್ಟ್ ಈ ಥರ ವಿಕ್ಟೋರಿಯನ್ ಜ್ಯುವೆಲರಿ ಹುಡುಕ್ತಿದ್ವಿ. ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕಲೆಕ್ಷನ್ ಸಿಕ್ತು. ಬಟ್ ನಮ್ಮ ಅಕ್ಕಂಗೆ ಅಷ್ಟು ಓಕೆ ಇರಲಿಲ್ಲ, ಲೈಕ್ ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತು ಅವಳಿಗೆ. ಸೊ ಅವಳು ಮದುವೆಗೆ ಹಾಕೊಳ್ಳಂಗಿದೆ, ನಮಗೆ ಇದು ಬೇಡ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟು ನಾರ್ಮಲ್ ಗೋಲ್ಡ್ ಜ್ಯುವೆಲರಿನೇ ತೊಗೊಂಡ್ವಿ. ಇದನ್ನು ನಾವು ಲೈಕ್ ಮದುವೆಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. Eternity later. ಫೈನಲಿ ಆಫ್ಟರ್ 2 hours ಇವಾಗ ಒಂದು ಫೈನಲೈಸ್ ಮಾಡಿದ್ದೀವಿ ಜ್ಯುವೆಲ್ಸು. ಇವಾಗ ಜ್ಯುವೆಲ್ಸ್ ತೊಗೊಂಡು ಹೋಗ್ತಿದ್ದೀವಿ. ಬಟ್ ಇನ್ನೂ ನನಗೆ ಬಾಕಿ ಇದೆ, ನನಗೆ ಅಲ್ಲಿ ಸಿಕ್ಕಿಲ್ಲ. ಸೊ ಎಸ್, ಇವಾಗ ನಾನು ತೊಗೊಂಡ್ಬಿಟ್ಟು ಮನೆಗೆ ಹೋಗೋದು. ಇದು ಸೆಕೆಂಡ್ ಶಾಪ್ ಜ್ಯುವೆಲ್ಸಿಗೆ ನಾವು ಬಂದಿದ್ದೆ. ಇಲ್ಲಂತೂ ಕಲೆಕ್ಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ, ನಮ್ಮ ಮಮ್ಮಿಗೆ, ನಮ್ಮ ಆಂಟಿಗೆಲ್ಲ ಇಲ್ಲೇ ತೊಗೊಂಡ್ವಿ. ಅಷ್ಟು ಚೆನ್ನಾಗಿತ್ತು. ನಮ್ಮ ಅಕ್ಕಂಗೂ ಇಲ್ಲೇ ತೊಗೊಬೇಕಾಗಿತ್ತು ಅಂತ ಅನ್ನಿಸ್ತು. ಲೈಕ್ ಅವಳಿಗೆ ಆಲ್ರೆಡಿ ತೊಗೊಳೋದ್ರಿಂದ ನಾವೇನೋ ಅಲ್ಲಿ ತೊಗೊಂಡಿಲ್ಲ, ಇದು ಜಸ್ಟ್ ನೋಡ್ತಿದ್ವಿ, ತೊಗೊಂಡಿಲ್ವ. ಸೊ ನಾನು ಈ ಶಾಪಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ನನ್ನ ಪಾರ್ಟ್ 2ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಷ್ಟೇ.